ಹೋಲಾ, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ನಾನು ಮಲೆನಾಡವಳು ಆ್ಯಂಡ್ ನಮ್ಮ ಕಡೆ ಮಳೆ ತುಂಬಾ ಕಾಮನ್. ಅದೇ ಟೈಮಲ್ಲಿ ನಮಗೇನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಸಿಕ್ಕಾಬಟ್ಟೆ ಆಸೆ ಆಗ್ತಾ ಇರತ್ತೆ. ಆ್ಯಂಡ್ ಲಕ್ಕಿಲಿ ಇವತ್ತು ನಮ್ಮ ಮನೇಲಿ ಹಲಸಿನ ಹಣ್ಣಿತ್ತು. ನಮ್ಮಮ್ಮ ಹಲಸಿನ ಹಣ್ಣೆಲ್ಲ ನೀಟಾಗಿ ಬಿಡಿಸಿಟ್ಟಿದ್ರು ಆ್ಯಂಡ್ ಐ ಥಾಟ್ ಏನಾದರೂ ಒಂದು ಮಾಡ್ಕೊಂಡು ತಿನ್ನೋಣ ಅಂತ. ಅದಕ್ಕೆ ನಾನಿಲ್ಲಿ ಅಕ್ಕಿ ತರಿ, ಬೆಲ್ಲ ಆ್ಯಂಡ್ ಕಾಯಿ ತುರಿ, ಅದಕ್ಕೆ ಏಲಕ್ಕಿ, ಉಪ್ಪನ್ನೆಲ್ಲ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ಹಲಸಿನ ಹಣ್ಣಿಂದು ಹಿಟ್ಟು ಮಾಡ್ತಾ ಇದ್ದೀನಿ. ನಮ್ಮ ಸೈಡ್ ಹಲಸಿನ ಹಣ್ಣಿನ ಹಿಟ್ಟು ಅಂತಾರೆ, ನಿಮ್ಮ ಸೈಡ್ ಏನಂತಾರೆ ಐ ಡೋಂಟ್ ಏನಂತಾರೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಫಸ್ಟ್ ನಾನಿಲ್ಲಿ ಇಲ್ಲಿ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣಿನ ತೊಳೆಗಳನ್ನ ಬರೀ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರ್ ಚಿಕ್ಕದು ಇರೋದ್ರಿಂದ ನೀಟಾಗಿ ಗ್ರೈಂಡ್ ಆಗಲ್ಲ ಅಂಥೇಳಿ. ಆ್ಯಂಡ್ ಅದ್ರ ಜೊತೆ ಬೆಲ್ಲನ ತುರ್ಕೊಂಡಿದ್ದೀನಿ ನಾನಿಲ್ಲಿ. ಕಂಪ್ಲೀಟ್ ಅದೊಂದು ಬೆಲ್ಲ ಏನಿತ್ತು ಅದನ್ನು ತುರ್ಕೊಂಡಿದ್ದೀನಿ. ನಾನು ಸಿಕ್ಕಾಬಟ್ಟೆ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಕಂಪ್ಲೀಟ್ ಒಂದು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಆ್ಯಂಡ್ ಐ ಆಮ್ ಆ್ಯಡಿಂಗ್ ಕಾಯಿ ತುರಿ ಮತ್ತು ಏಲಕ್ಕಿ ಏನಿತ್ತು ಅದನ್ನು ಈಗಲೇ ಎಲ್ಲ ಫುಲ್ ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟ್ ಇವಾಗ ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಅಕ್ಕಿ ತರಿ ಏನಿದೆ ಅದನ್ನು ಈಗಲೇ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಅದನ್ನು ಲಾಸ್ಟಿಗೆ ನಾವು ಆ್ಯಡ್ ಮಾಡ್ಕೊಳ್ಳೋದು. ಸೊ ಫಸ್ಟ್ ನಾನಿಲ್ಲಿ ಅದನ್ನು ಫಸ್ಟ್ ಬ್ಯಾಚ್ ಏನಿದೆ ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಇದು ಗ್ರೈಂಡ್ ಮಾಡಿ ಆದಮೇಲೆ ಇದಕ್ಕೇ ನಾನು ಇವಾಗ ಸೆಕೆಂಡ್ ಬ್ಯಾಚ್ ಏನಿದೆ ಅಂತಂದರೆ ಮಿಕ್ಕಿರೋ ಅಂಥ ಒಂದು ಜಾಕ್ ಫ್ರೂಟ್ದು ತೋಳೆಗಳೇನಿದೆ ಅದನ್ನೆಲ್ಲ ಮತ್ತೆ ಹಾಕ್ಕೊಂಡು ಉಳಿದಿರೋ ಅಂಥ ಬೆಲ್ಲ ಏನಿದೆ ಅದನ್ನು ಕೂಡ ನಾನು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಕಿರೋ ಬೆಲ್ಲ ಫುಲ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ನೀಟಾಗಿ ಅದನ್ನ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಗೈಸ್ ತುಂಬ ನುಣ್ಣಗಿರಬೇಕು, ಓಕೆನಾ. ಇಫ್ ಇನ್ ಕೇಸ್ ನಿಮಗೆ ಏನಾದ್ರು ಸ್ವಲ್ಪ ಅದು ಸಿಗಬೇಕು ಅಂತಂದರೆ ಫುಲ್ ಪೇಸ್ಟ್ ಏನು ಮಾಡೋಕ್ಕೆ ಹೋಗ್ಬೇಡಿ, ಬಟ್ ನಾವಿಲ್ಲಿ ಫುಲ್ ಪೇಸ್ಟ್ ಮಾಡಿದ್ದೀನಿ. ಆ್ಯಂಡ್ ಈಗ ಅದನ್ನು ಒಂದು ಬೌಲಿಗೆ ಎಲ್ಲ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಆ ಜಾಕ್ ಫ್ರೂಟ್ ಪೇಸ್ಟ್ ಏನಿತ್ತು ರುಬ್ಬಿರೋವಂಥದ್ದು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಅಕ್ಕಿ ತರಿ ಏನಿದೆ ಅದನ್ನು ಇವಾಗ ನಾವು ಸೇರಿಸ್ಕೊಳ್ಳೋಣ. ಆ್ಯಂಡ್ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಉಪ್ಪು ಆ್ಯಡ್ ಮಾಡೋದನ್ನ ನಾನು ತೋರಿಸೋದನ್ನ ಮರ್ತಿದ್ದೀನಿ, ಬಟ್ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮಮ್ಮ ಆ ಅಕ್ಕಿ ತರಿ ಮತ್ತು ಆ ರುಬ್ಬಿರೋ ಅಂಥದ್ದು ಏನು ಪೇಸ್ಟ್ ಇದೆ ಅಲ್ವಾ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ನನಗೆ ನೀಟಾಗಿ ಮಿಕ್ಸ್ ಮಾಡೋಕ್ಕೆ ಬರಲ್ಲ ಅಂತ ಅಮ್ಮ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದನ್ನು ಬ್ಯಾಚ್ ವೈಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ, ಒಟ್ಟಿಗೆಲ್ಲ ಹಾಕ್ಕೊಂಡಿಲ್ಲ. ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಕಲಿಸ್ತಾ ಇದ್ದಾರೆ, ಸೊ ದಟ್ ಎಲ್ಲ ನೀಟಾಗಿ ಹೊಂದ್ಕೊಳ್ಳಿ ಅಂತ. ಓಕೆನಾ. ದಯವಿಟ್ಟು ಸ್ಪ್ಯಾಚುಲಾದಲ್ಲಾಗಲಿ ಅಥವಾ ಸೌಟಲ್ಲಾಗಲಿ ಮಾಡೋದಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಬರಲ್ಲ, ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು 2 ಟಿಫಿನ್ ಕ್ಯಾರಿಯರ್ದು ಡಬ್ಬಿಗಳನ್ನ ತೊಗೊಂಡಿದ್ದೀನಿ. ಬಿಕಾಸ್ ನನ್ನ ಹತ್ರ ಕೇಕ್ ಟಿನ್ ಇಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇದೇ ಕ್ಯಾರಿಯರ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಬೇಯಿಸೋಕ್ಕೆ ಅಂತ ಹೇಳ್ಬಿಟ್ಟು. ನಾನು ಇದಕ್ಕೆ ಪಾರ್ಚ್ಮೆಂಟ್ ಪೇಪರ್ನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ. ಅದಕ್ಕೆ 2ಕ್ಕೂ ಕೂಡ ಈಕ್ವಲ್ ಆಗಿ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಒಂದಕ್ಕೆ ಹಾಕಿದ್ರೆ ಪ್ರಾಪರಾಗಿ ಬೇಯಲ್ಲ ಅಂತ ಹೇಳ್ಬಿಟ್ಟು 2ಕ್ಕೂ ಕೂಡ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಗೈಸ್ ಇದು ನನ್ನ ಫಸ್ಟ್ ವ್ಲಾಗ್. ಏನೇ ಮಿಸ್ಟೇಕ್ ಮಾಡಿದ್ರು ಕೂಡ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ಕಮೆಂಟ್ನಲ್ಲಿ ತಿಳಿಸಿ ಏನಾದ್ರು ತಪ್ಪಾಗಿದ್ದರೆ, ಓಕೆನಾ. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಐ ವಾಂಟ್ ಟು ಕನೆಕ್ಟ್ ವಿತ್ ಪೀಪಲ್, ಎಲ್ಲರ ಜೊತೆ ಕನೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಅನ್ನೋದಕ್ಕೆ ಬಂದಿದ್ದೀನಿ, ಓಕೆನಾ. ಇದಾದಮೇಲೆ ಕಡುಬಿನ ತಪ್ಪಲೆ ಏನಿದೆ, ಅಂದರೆ ಕಡುಬು ಬೇಯಿಸುವಂಥ ಪಾತ್ರೆ ಏನಿದೆ ಅದಕ್ಕೆ ನಾವು ಕಡುಬಿನ ತಪ್ಪಲೆ ಅಂತೀವಿ. ಅದನ್ನು ಆಲ್ರೆಡಿ ಇಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ವಿ. ಅದಕ್ಕೆ 2 ಬಾಕ್ಸ್ ಏನಿದೆ ಒಂದರ ಮೇಲೆ ಒಂದು ನೀಟಾಗಿ ಇಟ್ಕೊಂಡು ಅದನ್ನು ಕವರ್ ಮಾಡಿ ಒಂದು ಹಾಫ್ ಆನ್ ಅವರ್ ಅಷ್ಟು ಬೇಯೋದಕ್ಕೆ ಬಿಟ್ಬಿಡಿ, ಓಕೆನಾ. ಲಿಡ್ನ ಕ್ಲೋಸ್ ಮಾಡಿ. ಇದು ಹಬೆಯಲ್ಲೇ ಬೇಯಿಸಬೇಕು. ಇದಾದಮೇಲೆ ನಾನು ಟೂತ್ ಪಿಕ್ ಹಾಕಿ ನೋಡ್ತಾ ಇದ್ದೀನಿ ಇಲ್ಲಿ ಬೆಂದಿದೆಯೋ ಇಲ್ವೋ ಅಂತ. ಅಕಸ್ಮಾತ್ ಬೆಂದಿಲ್ಲ ಅಂತಂದರೆ ಟೂತ್ ಪಿಕ್ಕಿಗೆ ಅದು ಅಂಟ್ಕೊಡುತ್ತೆ. ಇದಾದಮೇಲೆ ಅದೊಂದು ಬಾಕ್ಸ್ ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಆ ಒಂದು ಸೈಡ್ ಎಡ್ಜಸ್ ಏನಿದೆ ಅದನ್ನು ಸ್ವಲ್ಪ ಸ್ಕ್ರೇಪ್ ಮಾಡ್ಕೊಳ್ಳಿ, ಸೊ ದಟ್ ಬಾಕ್ಸಿಂದ ಅದು ಈಸಿಯಾಗಿ ಬಿಡಲಿ ಅಂತೇಳಿ. ಆ್ಯಂಡ್ ಈ ಒಂದು ಇದನ್ನು ತಟ್ಟೆಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಾಂತಾರೆ ನೀವು ಸ್ಪೂನಲ್ಲಿ ಹಾಗೆ ಬೇಕಾದ್ರೂ ತಿನ್ಬೋದು, ಬಟ್ ಇಲ್ಲಿ ಕಟ್ ಮಾಡೋದ್ರಿಂದ ಎಲ್ಲರಿಗೂ ಈಕ್ವಲ್ ಶೇರ್ ಮಾಡೋದಕ್ಕೆ ಈಸಿ ಆಗುತ್ತೆ.
ಆ್ಯಂಡ್ ನನಗೆ ಟ್ರಯಾಂಗಲ್ ಶೇಪ್ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಟ್ರಯಾಂಗಲ್ ಶೇಪಲ್ಲಿ ನಾನು ಜಾಸ್ತಿ ಕಟ್ ಮಾಡೋದು. ಓಕೆನಾ. ಇದಂತೂ ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿ ಬಂದಿತ್ತು. ಆ್ಯಂಡ್ ಇದಾದಮೇಲೆ ನನಗೆ ಕಾಫಿ ಕುಡಿಬೇಕು ಅಂತ ಅನಿಸ್ತಿತ್ತು, ಬಿಕಾಸ್ ನನಗೆ ಕಾಫಿ ಕ್ರೇವಿಂಗ್ ಸಿಕ್ಕಾಪಟ್ಟೆ ಆಗುತ್ತೆ. ಆ್ಯಂಡ್ ಐ ಲವ್ ಕಾಫಿ. ಓಕೆನಾ. ಅದರಲ್ಲೂ ಲೆವಿಸ್ಟಾ ಅಂತಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಲೆವಿಸ್ಟಾನ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಲೆವಿಸ್ಟಾ ಹಾಕ್ಕೊಂಡು ನನ್ನ ಕಾಫಿನ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಐ ಎಂಜಾಯ್ ಮೈ ಕಾಫಿ ಅ ಲಾಟ್. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ನಾನು ನನ್ನ ಕಾಫಿನ. ಆ್ಯಂಡ್ ಯು ಕ್ಯಾನ್ ಸಿ ದಟ್ ಹಿಯರ್ ಆಲ್ಸೋ. ದಿನಕ್ಕೆ ಎಷ್ಟು ಸತಿ ಬೇಕಾದ್ರೆ ಕೊಟ್ಟರು ಅಷ್ಟೇ ನಾನು ಕಾಫಿ ಕುಡಿತೀನಿ, ಕಾಫಿಲೇ ಸರ್ವೈವ್ ಆಗ್ತೀನಿ. ಅಷ್ಟು ಇಷ್ಟ ಆಗುತ್ತೆ. ಇದಾದಮೇಲೆ ಸ್ವಲ್ಪ ದೇವ್ರ ಮನೇಲಿ ಕೆಲಸ ಇತ್ತು. ಗುರುವಾರ ಆಗಿರೋದ್ರಿಂದ ಪ್ರತಿಯೊಂದನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ದೇವ್ರ ಸಾಮಾನು ಆಗಿರ್ಬೋದು, ದೇವ್ರ ಫೋಟೋಗಳಾಗಿರ್ಬೋದು, ಆ್ಯಂಡ್ ಎಲ್ಲ ಏನೇನೆಲ್ಲ ಇತ್ತು ಕಂಪ್ಲೀಟಾಗಿ ದೇವ್ರದ್ದು ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸ್ಲ್ಯಾಬ್ನೆಲ್ಲ ಒರೆಸ್ಕೊಂಡು ಮತ್ತು ದೇವ್ರದನ್ನೆಲ್ಲ ನೀಟಾಗಿ ರೀಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ನೀಟಾಗೆಲ್ಲ ದೇವ್ರ ಫೋಟೋ ಎಲ್ಲ ಒರೆಸಿ ಇಟ್ಕೊಂಡು, ಅದಕ್ಕೆ ಇವತ್ತೇ ಅರಶಿನ ಕುಂಕುಮ ಏನಿದೆ ಅದನ್ನೆಲ್ಲ ಇಟ್ಕೊಂಡು ನನ್ನ ಕೆಲಸನ ಇಲ್ಲಿ ದೇವ್ರದ್ದು ಏನಿತ್ತು ಕೆಲಸ ಅದನ್ನ ಮುಗಿಸ್ಕೊಳ್ತಾ ಇದ್ದೀನಿ. ನಾಳೆ ಶುಕ್ರವಾರ ವಾರ ಆಗಿರೋದ್ರಿಂದ ಗುರುವಾರ ಸ್ವಲ್ಪ ಆಗೋಷ್ಟು ಕೆಲಸ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಾಳೆ ಪೂಜೆಗೆ ಅಂತೇಳಿ ನಾನು ಗುರುವಾರನೇ ಆಲ್ಮೋಸ್ಟ್ ಎಲ್ಲನೂ ಮಾಡಿ ಮುಗಿಸ್ತೀನಿ. ಆ್ಯಂಡ್ ನಾನಿಲ್ಲಿ ಇದನ್ನು ಮಾಡ್ತಾ ಇರ್ಬೇಕಾದ್ರೆ ನಮ್ಮಮ್ಮ ಕಂಪ್ಲೀಟಾಗಿ ದೇವ್ರದ್ದು ಪಾತ್ರೆ ಏನಿತ್ತು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಕೊಡ್ತಾಯಿದ್ರು. ಆ್ಯಂಡ್ ಅದ್ರ ಜೊತೆ ನಾನು ಅವ್ರು ಏನೇನೆಲ್ಲ ವಾಶ್ ಮಾಡಿ ಕೊಡ್ತಾಯಿದ್ರು ಅದಕ್ಕೆ ಅರಶಿನ ಕುಂಕುಮನ ನಾನಿಲ್ಲಿ ಹಚ್ಕೋತಾ ಇದ್ದೆ, ಬಿಕಾಸ್ ಅದು ಕೂಡ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಳಶಕ್ಕೆ, ಆಮೇಲೆ ಲಕ್ಷ್ಮೀ ದೀಪಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇವತ್ತೇ ಅರಿಶಿನ ಕುಂಕುಮ ಎಲ್ಲ ನಾನು ಹಚ್ಕೊಂಡು ಇಟ್ಕೋತಾ ಇದ್ದೀನಿ. ಈವನ್ ಲಕ್ಷ್ಮೀ ಕುಂಚಮ್ಗೆ ಏನೇನು ಹಾಕಬೇಕು ಅದನ್ನೆಲ್ಲ ಅದನ್ನೂ ಕೂಡ ನಾನು ಇವತ್ತೇ ರೆಡಿ ಮಾಡಿ ಇಟ್ಕೊಳ್ತೀನಿ. ಅಂತಂದರೆ ಇದು ಕವಡೆ ಆಗಿರ್ಬೋದು, ಅಥವಾ ಗುಲ್ಗಂಜಿಗಾಗಿರ್ಬೋದು, ಲಕ್ಷ್ಮೀ ತ್ರಿಫಲ ಆಗಿರ್ಬೋದು, ಕಂಪ್ಲೀಟಾಗಿ ಎಲ್ಲ ಇವತ್ತೇ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಈವನ್ ಲಕ್ಷ್ಮೀ ಕಾಯಿನ್ಸ್ದೆಲ್ಲ ಏನಿದೆ ಅದನ್ನೆಲ್ಲ ನಾನು ನೀಟಾಗಿ ಇಲ್ಲಿ ರೆಡಿ ಮಾಡಿಟ್ಕೊಂಡು ನಾನು ಜೋಡಿಸ್ಕೊತಾ ಇದ್ದೀನಿ. ನಾನು ಸಿಕ್ಕಾಪಟ್ಟೆ ಸ್ಪಿರಿಚುವಲ್ ಪರ್ಸನ್. ಐ ಲವ್ ಗಾಡ್ಸ್ ಅಂತಂದರೆ ಸ್ಪೆಷಲಿ ನಾನು ತಾಯಿ ಚಾಮುಂಡೇಶ್ವರಿ ಜೊತೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಗ್ತೀನಿ. ಅಮ್ಮ ವೆರಿ ಸ್ಪಿರಿಚುವಲ್ ಪರ್ಸನ್. ನನ್ನ ವಾಯ್ಸ್ ಕೇಳಿದ್ರೆ ಕೂಡ ಕೆಲವೊಬ್ಬರಿಗೆ ಗೊತ್ತಾಗ್ಬೋದು ನಾನು ಯಾರು ಅಂತೇಳಿ. ನೋಡಿರ್ತೀರ, ಇನ್ನೂ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಐ ಆಮ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್. ನೀವು ಸ್ಪಿರಿಚುವಲ್ ಪರ್ಸನ್ ಆಗಿದ್ರೆ ನನಗೆ ಐಡೆಂಟಿಫೈ ಮಾಡ್ತೀರಾ. ಓಕೆನಾ. ಸೊ ಇಲ್ಲಿ ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಈವನ್ ಲಕ್ಷ್ಮೀದು ಅದೇನು ಇಡ್ತೀವಲ್ವ ಅದಕ್ಕೆ ಎಲ್ಲ ಕಾಯಿನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆರ್ಗನೈಸ್ ಮಾಡಿ. ಇದಾದಮೇಲೆ ದೇವ್ರ ಮನೆಯಲ್ಲೂ ಕೂಡ ಅದನ್ನು ಜೋಡಿಸಿಟ್ಕೊಳ್ತಾ ಇದ್ದೀನಿ. ಅಂತಂದರೆ ಕಳಶ ಆಗಿರ್ಬೋದು, ಈವನ್ ಗಣಪತಿ ಲಕ್ಷ್ಮೀದು ಏನು ಕೂರಿಸ್ತೀವಿ ಅದನ್ನ ಕೂಡ ನಾನಿಲ್ಲಿ ಜೋಡಿಸ್ಕೋತಾ ಇದ್ದೀನಿ. ಲಕ್ಷ್ಮೀ ಬಟ್ಲಿಗೇನಿದೆ ಗಾಜಿನ ಬಟ್ಲಲ್ಲಿ ಕೆಳಗಡೆ ನಾನು ಕಾಯಿನ್ಸ್ ಹಾಕಿರ್ತೀನಿ. ಕಾಯಿನ್ಸ್ ಹಾಕಿ ಅದ್ರ ಮೇಲೆ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಲಕ್ಷ್ಮೀ ತಾಯಿನ ಕೂರಿಸ್ತೀನಿ. ಈವನ್ ಲಕ್ಷ್ಮೀದು ದೀಪ ಏನಿದೆ ಅದಕ್ಕೂ ಕೂಡ ನಾನಿಲ್ಲಿ ಕೆಳಗಡೆ ಅಕ್ಕಿ ಹಾಕ್ಬಿಟ್ಟು ನಾನು ಕೂರಿಸ್ತಾ ಇದ್ದೀನಿ. ನಾಳೆ ಅದ್ರ ಕೆಳಗಡೆ ನಾನು ವೀಳ್ಯದೆಲೆ ಹಾಕ್ತೀನಿ, ಬಟ್ ಇವತ್ತು ಹಾಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಲಕ್ಷ್ಮೀ ಕುಂಚಮ್ನ ಜೋಡಿಸ್ಕೊಂಡೆ. ಅದಾದಮೇಲೆ ಶಿವಲಿಂಗನ ನಾನಿಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಎಲ್ಲ ಆಲ್ಮೋಸ್ಟ್ ಇವತ್ತೇ ಮಾಡಿರ್ತೀನಿ. ಬಟ್ ನಾಳೆ ಅದು ಕಾಯಿನ ಕೂರಿಸ್ಬಿಟ್ಟು ಕಳಶನ ಮಾತ್ರ ಇವತ್ತು ಬರೀ ಕಳಶ ಕೂರಿಸ್ತಾ ಇದ್ದೀನಿ. ಅದಕ್ಕೆ ನೀರು ಹಾಕಿದ್ದೀನಿ. ಆದರೆ ಅದರೊಳಗಡೆ ಏನೇನು ಸಾಮಗ್ರಿ ಹಾಕಬೇಕು ಅಥವಾ ಕಾಯಿ ಏನು ಇಡಬೇಕು ಅದನ್ನು ಎಲ್ಲ ಅಲಂಕಾರ, ದೇವ್ರದ್ದು ಅಲಂಕಾರ ಆಗಿರ್ಬೋದು ಅದನ್ನೆಲ್ಲ ನಾನು ನಾಳೆ ಶುಕ್ರವಾರನೇ ಮಾಡ್ಕೊಳ್ತೀನಿ. ಸೊ ಇವನ್ ದೀಪ ಎಲ್ಲ ಏನೇಂತದನ್ನೆಲ್ಲ ತೊಳೆದಿರೋದನ್ನೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೆ. ಬತ್ತಿ ಏನೂ ಹಾಕಕ್ಕೆ ಹೋಗಿಲ್ಲ, ಬತ್ತಿನ ನಾನು ನಾಳೆನೇ ಹಾಕ್ಕೊಳ್ತೀನಿ. ಬಟ್ ಇವತ್ತು ಏನಿತ್ತು ಅದು ಮೋಸ್ಟ್ ಆಫ್ ಇಟ್ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಅರಿಶಿನ ಕುಂಕುಮದ ಬಟ್ಲು ಪ್ರತಿಯೊಂದೂ, ಈವನ್ ರಾಯರದು ಮತ್ತು ಸಾಯಿರಾಮ್ದು ಏನು ದೀಪ ಹಚ್ತೀವಿ ಅದನ್ನೂ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ನಮ್ಮಮ್ಮ ಅದರದ್ದು ದೀಪ ಹಚ್ಚಿದ್ರು, ನನಗೆ ಇವತ್ತು ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಟ್ಟೆ. ಅದನ್ನು ವೀಡಿಯೋ ಮಾಡೋದು ಮರ್ತೋಯ್ತು. ಬಟ್
ಅದನ್ನ ಕೂಡ ಮಾಡಿದ್ದಾರೆ ನಮ್ಮಮ್ಮ. ಅದ್ರ ತೀರ್ಥ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ದೇವ್ರ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಇದೆಲ್ಲ ಆದಮೇಲೆ ರೆಸ್ಟ್ ಮಾಡೋಕ್ಕೆ ಅಂತ ಆಚೆ ಹೋಗಿ ಕೂತ್ಕೊಂಡು ಆರಾಮಾಗಿ ಚಾಕ್ಲೇಟ್ ತಿಂತ ನನ್ನ ಡೇ ಮುಗಿಸ್ದೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.